ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ರೋ ಗ್ಯಾಂಗ್. ನಾವೀಗ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಮಾಡುವ ಅಂತೇಳಿ ಹೊರಟದ್ದು. ಇವತ್ತು ನಮ್ಮ ಜೊತೆ ಕ್ಲೈವಿಂದು ಡ್ಯಾಡಿ ಕೂಡ ಇದ್ದಾರೆ, ಮತ್ತೆ ಶಾನ್ ಇದ್ದಾನೆ ನಮ್ಮ ಜೊತೆ. ಓಕೆ, ನಾವೀಗ ಈ ತಿಂಗಳಲ್ಲಿ ಮಾರುತಿಯಲ್ಲಿ ಒಂದು ಹೊಸ ಗಾಡಿ ಲಾಂಚ್ ಆಗಿದೆ. ಅದರ ಬಗ್ಗೆ ನಾವು ಒಂದು ರಿವ್ಯೂಸ್ ಮತ್ತೆ ಅದರ ಎಂತೆಲ್ಲ ಸ್ಪೆಷಲ್ ಫ್ಯೂಚರ್ಸ್ ಇದೆ ಅದನ್ನು ಈಗ ನಾವು ಒಂದು ಫೈಂಡ್ ಔಟ್ ಮಾಡುವ ಅಂತೇಳಿ ಹೋಗಿ ಶೋರೂಮಿಗೆ ಹೋಗಿ ಫೈಂಡ್ ಔಟ್ ಮಾಡುವ ಅಂತೇಳಿ ನಾವು ಹೊರಟದ್ದು. ನಾವು ಅಲ್ಲಿ ಹೋಗಿ ನಿಮ್ಗೆ ಏನೆಲ್ಲ ಇದೆ, ಯಾವ ಗಾಡಿ ಹೇಗೆ ಇದೆ, ಯಾವ ವೇರಿಯಂಟ್ ಅಲ್ಲಿ ಸಿಗ್ತದೆ ಅಂತ ಹೇಳಿ ನಾವು ನಿಮ್ಗೆ ತೋರಿಸ್ತೇವೆ. ಅಲ್ಲಿ ತನಕ ಸಿಗೋಣ. ನಾವೀಗ ಹೊರಟಿದ್ದೇವೆ. ಈಗ ನಾವು ಹೋಗ್ತಾ ಇದ್ದೇವೆ. ತುಂಬಾ ಸ್ಪೆಷಲ್, ತುಂಬಾ ದಿನದಿಂದ ಕಾಯ್ತಿದ್ವಿ ಅದು ನೋಡ್ಬೇಕಂತ. ಈಗ ಶೋರೂಮ್ ಅಲ್ಲಿ ಬಂದದಕ್ಕೆ ನಾವು ಹೋಗ್ತಾ ಇದ್ದೇವೆ. ಕಾಲ್ ಕೂಡ ಬಂದಿದೆ ನಿನ್ನೆ ಶೋರೂಮ್ ಇಂದ, ಹೊಸತ್ತು ಲಾಂಚ್ ಆಗಿದೆ ಅಂತ ಹೇಳಿ. ಹೋಗುವ. ಹೌದು, ನಾವೀಗ ಆನ್ ದ ವೇ ಅಲ್ಲಿ ಇದ್ದೇವೆ. ನಾವೀಗ ಹೋಗ್ತಿರೋದು ಭಾರತ್ ಕುಂಟಿಕಾನ್, ಮಂಗಳೂರಲ್ಲಿರುವಂತ ಒಂದು ಡೀಲರ್ ಅವರು, ಭಾರತ್ ಅವರು. ಹಾಗೆ ನಾವು ಅಲ್ಲಿ ಹೋಗ್ತಿದ್ದೇವೆ. ಈ ಕಾರ್ ಕೂಡ ನಮ್ದು ಒಂದು 6 ಮಂತ್ ಆಯ್ತು, ಅಲ್ಲಿಂದನೇ ತಗೊಂಡದ್ದು. ಹಾಗೆ ಒಳ್ಳೇದುಂಟು ಇದು ಕೂಡ. ಹಾಗೆ ಸ್ವಲ್ಪ ಗುರ್ತದವರಿದ್ದಾರೆ. ಸೊ ನಾವೀಗ ಕುಂಟಿಕಾನ ಭಾರತ್ ಶೋರೂಮ್ಗೆ ರೀಚ್ ಆದ್ವಿ. ಈಗ ಬನ್ನಿ ಹೋಗುವ. ಹೋಗಿ ನಿಮ್ಗೆ ಹೇಗೆ ಉಂಟಲ್ಲಿ ಗಾಡಿ, ಯಾವುದು ಹೇಗೆ ಉಂಟು, ಎಂತೆಲ್ಲ ಫೀಚರ್ಸ್ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ನೋಡುವ. ಬನ್ನಿ. ಇಲ್ಲಿ ರೀಚ್ ಆಗಿದ್ದೇವೆ ನಾವು ಈಗ ಶೋರೂಮ್ ಹತ್ರ. ನೋಡಿ, ಗಾಡಿ ಇಲ್ಲೇ ಉಂಟು. ಓಕೆ, ನಾವೀಗ ರೀಚ್ ಆದ್ವಿ ನಮ್ಮ ಕುಂಟಿಕಾನ ಭಾರತ್ ಶೋರೂಮಿಗೆ. ಬನ್ನಿ ಒಳಗೆ ಹೋಗುವ. ನಾವೀಗ ಶೋರೂಮ್ ಒಳಗಿದ್ದೇವೆ. ನೋಡಿ, ಗಾಡಿ ರೆಡಿ ಉಂಟು ಇಲ್ಲಿ. ಇವತ್ತು ಸಂಡೇ, ಹಾಗೆ ಅಷ್ಟು ಜನ ಯಾರಿಲ್ಲ ಇಲ್ಲಿ. ಇದು ಮ್ಯಾಂಗ್ಳೂರಿಗೆ ಬಂದದಷ್ಟೇ. ಎಲ್ಲಿಯಾ ಅಮ್ಮ? ಎಲ್ಲಿ ಅಮ್ಮ? ಬರುದಿಲ್ವಾ? ಶಾನಿದ ಅಮ್ಮ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇವತ್ತೊಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಮ್ಮ. ಇವರು ಸೀಮು ಪಿಂಟು ಅಂತ ಹೇಳಿ. ಹಾಯ್ ಹೇಳಿ. ಹಲೋ, ನೀವೆಂತ ಕೆಲಸ ಮಾಡ್ತಿದ್ದೀರಿ ಇಲ್ಲಿ? ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ವಿಕಾಸ್, ಎಂತ ಮಾಡ್ತಿದ್ದೀನಿ ನೀನು? ನಾನು ಇಲ್ಲಿ ತಿರುಗೋದು ಆಗಲಿಂದ 4 ಸತಿ ತಿರುಗೋದು. ಭಾರತ್
ಹೈಬ್ರಿಡ್ ಬರ್ತದೆ, ಸ್ಮಾರ್ಟ್ ಹೈಬ್ರಿಡ್ ಬರ್ತದೆ. ನಂದು ಮನೆದು ಇದು ಟ್ರ್ಯಾಕ್ಟರ್ ಕೂಡ ಆಗ್ಬೋದು. ಎಂತ ಆಂಟಿ? ಎಂತ ಇಲ್ಲ, ತಗೊಳ್ತೀರಾ ಅಂತ. ಇಲ್ಲಪ್ಪ, ನೋಡ್ಲಿಕ್ಕೆ ಬಂದದ್ದು. ಪ್ರೈಸ್ ಈ ಕಾರ್ ಸಿಕ್ಕ ಉಂಟು, ಬನ್ನಿ ನೋಡುವ. ಏನು ತಗೊಳ್ತೀಯ ನೀನು? ಇಲ್ಲ, ಅಮ್ಮನ ಹತ್ರ ಹೇಳು, ಅಮ್ಮ ಎಲ್ಲಿದ್ದಾರೆ? ಆಚೆ ಇದ್ದಾರೆ. ಫುಲ್ಲಿ ಹೈಬ್ರಿಡ್ ಏರಿಯಾ ಬರ್ತಿದ್ದೀರಿ ಆಟ ಹೈಬ್ರಿಡ್ ಮಾಡ್ತಾರೆ. ಸೊ ನಾವೀಗ ಕುಂಟಿಕಾನ ಇದಕ್ಕೆ ಭಾರತ್ ಶೋರೂಮಿಗೆ ಎತ್ತಿದ್ದೇವೆ. ನಮ್ಮ ಜೊತೆ ರಂಜನ್ ಅವರಿದ್ದಾರೆ. ಈಗ ನಮಗೆ ಅವರು ಏನೆಲ್ಲ ಕಾರಿದ ಬಗ್ಗೆ ಈಗ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ಗಾಡಿ, ಯಾವ ಮಾಡೆಲ್, ಯಾವೆಲ್ಲ ವೇರಿಯಂಟಲ್ಲಿ ಎಲ್ಲ ಸಿಗ್ತದೆ ಅಂದರೆ ಮತ್ತೆ ಎಂತೆಲ್ಲ ಫೀಚರ್ಸ್ ಇದೆ ಅದರ ಬಗ್ಗೆ ಇವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಸೊ ಬನ್ನಿ. ಎಸ್ ಸರ್. ಇದು ಬಂದು ನಿನ್ನೆ ನಾವು ಭಾರತ್ ಕಾರ್ ಶೋರೂಮಲ್ಲಿ ನೀವೆಷ್ಟು ಲಾಂಚ್ ಮಾಡಿದಂಥ ವಿಕ್ಟೋರಿಯಸ್, ಇದು ಟಾಪ್ ಸೆಲ್ಲಿಂಗ್ ವೆಹಿಕಲ್ ಆಗಿರುವಂಥದ್ದು. ಹೈಯೆಸ್ಟ್ ಬುಕ್ಕಿಂಗ್ ಕೂಡ ರನ್ನಿಂಗ್ ಇದೆ. ಮತ್ತು ಬಂದುಬಿಟ್ಟು ಇದೀಗ 5 ಸ್ಟಾರ್ ರೇಟಿಂಗ್, ಏನು ಮಾರುತಿಯಲ್ಲಿ ಏನು ಕೇಳ್ತಿದ್ರು ಸೇಫೆಸ್ಟ್ ಗಾಡಿ ಇನ್ ದ ವರ್ಲ್ಡ್ ಆಗಿದೆ. ಹಾಗೆ ಎನ್ ಕ್ಯಾಪ್ ನೋಡೋದಾದರೆ ಗ್ಲೋಬಲ್ ಹಾಗೂ ಇದರಲ್ಲೂ ಕೂಡ 5 ಸ್ಟಾರ್ ರೇಟಿಂಗ್ ಇರುವಂಥ ಗಾಡಿ. ಮತ್ತು ಇದು ಈಗ ನೀವು ಲೇಟೆಸ್ಟ್ ಬಂದಂಥ ಕಲರ್, ಇದು ಬಂದು ಮಿಸ್ಟಿಕ್ ಗ್ರೀನ್ ಅಂತ ಹೇಳ್ತಾರೆ ಇದಕ್ಕೆ. ಬನ್ನಿ ಒಳಗೆ ಹೋಗಿ ನೋಡಿ. ಇದು ಬಂದು ನಮ್ಮ ಈಗ ಲೇಟೆಸ್ಟ್ ಬಂದಿರುವಂಥ ವಿಕ್ಟೋರಿಯಸ್ ಟಾಪ್ ಸೆಲ್ಲಿಂಗ್ ವೆಹಿಕಲ್ ಅಂತ. ಇದು ಬಂದುಬಿಟ್ಟು ನಮ್ಮ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬಂದಿರೋದು. ಗಾಡಿ ನಿಮಗೆ ಫುಲ್ಲಿ ಏರೋಡೈನಮಿಕ್ ಶೇಪಲ್ಲಿ ಬರುವಂಥದ್ದು. ನಿಮ್ಗೆ ಸೇಫ್ಟಿ ವೈಸ್ ಆಗಿರ್ಬೋದು, ಮೈಲೇಜ್ ವೈಸ್, ಕಂಫರ್ಟ್ ವೈಸ್ ಬೆಟರ್ ಫೀಲ್ ಬರುತ್ತೆ ಡ್ರೈವಿಂಗಲ್ಲಿ ನೋಡೋದಾದರೆ. ವಿತ್ ಹೆಡ್ಲೈಟ್ ಕೂಡ ಫೋಕಸಲ್ಲಿ ಬಂದಿರುವಂಥದ್ದು. ನಿಮಗೆ ಇದು LED ಪ್ರೊಜೆಕ್ಟರ್ ಸಿಂಬಲ್ ಬಂದಿರೋದು. ಹಾಗೆ ಇದು ನೋಡಿದ್ರೆ ವಿತ್ ನಿಮಗೆ ಡ್ಯುಯಲ್ ಕಟ್ ಅಲಾಯ್ ಸಿಗುತ್ತೆ ಇದರಲ್ಲಿ. ಇದು ಬ್ಲ್ಯಾಕ್ ಆ್ಯಂಡ್ ಕ್ರೋಮ್ ಫಿನಿಶಿಂಗ್ ಸಿಲ್ವರಲ್ಲಿ. ಹಾಗೆ ನೆಕ್ಸ್ಟ್ ಬಂದು ಇದು ಗಾಡಿ ಬಂದುಬಿಟ್ಟು ನಿಮಗೆ ಆಟೋಮೆಟಿಕ್ ಫುಲ್ಲಿ ಟಾಪ್ ಆ್ಯಂಡ್ ವರ್ಷನ್, ಹೈಬ್ರಿಡ್ ವರ್ಷನ್ ಇದು. ಇದು ಬಂದುಬಿಟ್ಟು ಈಗ ನಿಮಗೆ ರಿಕ್ವೆಸ್ಟ್ ಸೆನ್ಸರ್, ಕೀಲೆಸ್ ಎಂಟ್ರಿ ಬರುತ್ತೆ. ಲಾಕ್ ಅನ್ಲಾಕ್ ಇಲ್ಲೇ ಇದು ಮಾಡುತ್ತೆ. ಇಂಟೀರಿಯರ್ ಮಾಡ್ತಾರೆ. ಬನ್ನಿ. ಸ್ಟಾರ್ಟಿಂಗ್ ಹೇಳೋದಾದ್ರೆ ಇದರಲ್ಲಿ ನಿಮಗೆ ಒಂದು 36 ವೇರಿಯಂಟ್ ಬರುತ್ತೆ ಇದರಲ್ಲಿ. ಇದೇ ವೇರಿಯಂಟಲ್ಲಿ ಸ್ಟಾರ್ಟಿಂಗ್ ಮ್ಯಾನ್ಯಲ್ ಟು ಟಾಪ್ ಆ್ಯಂಡ್ ತನಕ. ಇದು ನಿಮಗೆ ನೋಡೋದಾದರೆ ಸ್ಮಾರ್ಟ್ ಹೈಬ್ರಿಡ್ ಇಂಟೀರಿಯರ್ ವರ್ಷನ್ ನಿಮಗೆ ಬರುವಂಥದ್ದು. ಮತ್ತು ಇದರಲ್ಲಿ ಬಂದುಬಿಟ್ಟು ನಿಮಗೆ ವಿಕ್ಟೋರಿಯಸಲ್ಲಿ ನಿಮಗೆ 4 ವೇರಿಯಂಟ್ ಟೈಪ್ಸ್ ಆಫ್ ಇಂಜಿನ್ ಸೆಗ್ಮೆಂಟ್ ಸಿಗುತ್ತೆ ನಿಮಗೆ. ಒಂದು ಮ್ಯಾನ್ಯಲ್ ಮತ್ತು ಆಟೋಮೆಟಿಕ್, ಮತ್ತೊಂದು ಬಂದುಬಿಟ್ಟು CNG ಸೆಗ್ಮೆಂಟ್, ಮತ್ತೊಂದು ಬಂದುಬಿಟ್ಟು ಫುಲ್ಲಿ ಹೈಬ್ರಿಡ್, ಸ್ಟ್ರಾಂಗ್ ಹೈಬ್ರಿಡ್ ಸೆಗ್ಮೆಂಟ್ ಬರುವಂಥದ್ದು. ಈಗ ಎಡಾಸ್ ಲೆವೆಲ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು ಈ ಗಾಡಿಯಲ್ಲಿ. ಮತ್ತು ಇದು ಬಂದುಬಿಟ್ಟು ಫುಲ್ ಇಂಟೀರಿಯರ್ ವೈಸ್ ನಿಮಗೆ ಒಂಚೂರು ಪ್ರೀಮಿಯಮ್ ಲಕ್ಸುರಿಯಸ್ ಆಗಿ ಕೊಟ್ಟಿರುವಂಥದ್ದು. ನಿಮಗೆ ಇದು ಟಾಪ್ ಆ್ಯಂಡ್ ಹೋದರೆ ನಿಮಗೆ ಇದು ಬಂದುಬಿಟ್ಟು ಒಂದು 10 ಇಂಚ್ ಸಿಸ್ಟಮ್ ಬಂದಿರುವಂಥದ್ದು. ವಿತ್ ನಿಮಗೆ ಸ್ಪೀಕರ್ ನೋಡಿದರೆ ಡಾಲ್ಬಿ ಇನ್ಫಿನಿಟಿ ಸಿಸ್ಟಮ್ ಸ್ಪೀಕರ್ ಇಟ್ಟು ವಿತ್ ನಿಮಗೆ 8 ಸ್ಪೀಕರ್ ಇನ್ಕ್ಲೂಡಿಂಗ್ ವಿತ್ ಊಫರ್ ಕೂಡ ಸೇರಿ ಬರುವಂಥದ್ದು 8 ಸ್ಪೀಕರ್. ಮತ್ತು ನಿಮಗೆ ನಾರ್ಮಲ್ ಆಗಿ ಬರುವಂಥದ್ದು ಇದರಲ್ಲಿ ಸನ್ ರೂಪ್ ನೋಡೋದಾದ್ರೆ ಪ್ಯಾನೋರಾಮಿಕ್ ಸನ್ ರೂಪ್ ನಿಮಗೆ ನೋಡೋದಾದ್ರೆ ಒನ್ ಟ್ಯಾಪಲ್ಲಿ ಕ್ಲೋಸ್ ಮತ್ತು ಓಪನ್ ಆಗುವಂಥದ್ದು. ಡಬಲ್ ಟಾಪಲ್ಲಿ ಎರಡು ಕೂಡ ಓಪನ್ ಆಗುತ್ತೆ. ನೆಕ್ಸ್ಟ್ ಈಗ ಸನ್ ರೂಫ್ ಫುಲ್ಲಿ ಓಪನ್ ಆಗಬೇಕಂದ್ರೆ ಒಂದು ಟ್ಯಾಪ್ ಸೇಮ್ ಒನ್ ಹೋಲ್ಡ್ ಆಗ್ತಿತ್ತಲ್ಲಿ ನಿಮಗೆ ಓಪನ್ ಆಗುವಂಥದ್ದು. ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದ್ರೆ ನಿಮಗೆ ವಿತ್ ಫುಲ್ಲಿ ಡಿಜಿಟಲ್ ವೈಸ್ ಬರ್ತಿದೆ. ಮುಂಚೆ ಆದರೆ ನಿಮಗೆ ಅನಲಾಗ್ ಸಿಸ್ಟಮ್ ಬರ್ತಿದೆ, ವಿತ್ ಡಿಜಿಟಲ್ ವೈಸ್ ಬರ್ತದೆ. ನಿಮಗೆ ಕನ್ಸೋಲ್ಮೆಂಟ್ ಬೇಕಿದ್ರೆ ಚೇಂಜಸ್, ಆಡೋಮೀಟರ್ ಅದೆಲ್ಲ ಚೇಂಜಸ್ ಬೇಕಿದ್ರೆ ಚೇಂಜಸ್ ಕೂಡ ಮಾಡ್ಬೋದು ವಿತ್ ಸ್ಟೇರಿಂಗ್ ಥ್ರೂ ಮೌಂಟ್ ಕಂಟ್ರೋಲಿಂದ. ಮತ್ತು ಕ್ರೂಸ್ ಕಂಟ್ರೋಲ್ ಕೂಡ ಇನ್ಬಿಲ್ಟ್ ಆಗಿ ಆ್ಯಡ್ ಬರುತ್ತೆ ಇದರಲ್ಲಿ ಗಾಡಿಯಲ್ಲಿ. ಮತ್ತು ಅಡಿಷ್ನಲ್ ಇದು ನೋಡೋದಾದರೆ ಇಲ್ಲಿ IRVM ಕೂಡ ನಿಮಗೆ ಆಟೋ ಇದು ಸ್ವಿಚ್ ಬರುತ್ತೆ, ಡೇ ಆ್ಯಂಡ್ ನೈಟ್ ORM ಥರ. ಇದು ಯಾವ ಕ್ರೂಸ್ ಕಂಟ್ರೋಲ್ ಇದು ಬರೋದು ನಿಮಗೆ ಕ್ರೂಸ್ ಕಂಟ್ರೋಲ್ ಇಂದ ಹೈವೇಲಿ ಮಾತ್ರ ನಿಮಗೆ ಸೆಗ್ಮೆಂಟಲ್ಲಿ ಯೂಸ್ ಆಗುವಂಥದ್ದು. ಎಬೋ ಗಾಡೀಸ್ ನಿಮಗೆ
ಥರ್ಡ್ ಗೇರ್ ಅಬೌವ್ ಸ್ಪೀಡ್ ಬಂದುಬಿಟ್ಟು 40 ಸ್ಪೀಡಲ್ಲಿ ಇರಬೇಕು ವೆಹಿಕಲ್. ಆ ಟೈಮಲ್ಲಿ ನಿಮಗೆ ಕ್ರೂಸ್ ಆ್ಯಕ್ಟಿವ್ ಆದರೆ ನಿಮಗೆ ಹೈವೇಲಿ ಕಾನ್ಸ್ಟೆಂಟಾಗಿ ಡ್ರೈವ್ ಫೀಲ್ ಆಗುತ್ತೆ ನಿಮಗೆ ಬೇಕಾದಾಗೆ. ಅಬೌವ್ 50 ಅಂದರೆ 50 ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಇದು ಆಗುತ್ತೆ. ನಿಮಗೆ ಎಕ್ಸಲೇಟರ್ ಪೆಡಲ್ ಮಾಡುವಂಥ ಅವಶ್ಯಕತೆ ಬರುವಂಥದ್ದಿಲ್ಲ ಅದರಲ್ಲಿ. ಈಗ ನಮಗೆ ಒಂದು ಇಲ್ಲಿ EV ಮೋಡ್ ಮತ್ತು ಡ್ರೈವ್ ಮೋಡ್ ಅಂತೇಳಿ 2 ಮೋಡ್ ಕಾಣ್ತದೆ, ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. EV ಮೋಡ್ ಅಂದರೆ ಲೈಕ್ ನಿಮಗೆ EV ನಮ್ಮ ಈಗ ಜನ್ರೇಷನಲ್ಲಿ ಏನು ಲೈಕ್ ಮಾಡ್ತಿದ್ದಾರೆ ಕಸ್ಟಮರ್ ಅಂದರೆ ಈ ಎಲೆಕ್ಟ್ರಾನಿಕ್ ಲೈಕ್ ಆ ಮೋಡಲ್ಲಿ ನಿಮಗೆ ರನ್ ಆಗುವಂಥದ್ದು ಏನಿದ್ರು ನಿಮಗೆ ಅಂದರೆ ಜಾಸ್ತಿ ಸ್ಪೀಡ್ ಅಂತ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾರ್ಮಲ್ ಸೆಗ್ಮೆಂಟಲ್ಲಿ ನಿಮಗೆ ಅದು ಡ್ರೈವ್ ಆಗುವಂಥದ್ದು ವಿತ್ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ಆದರೆ ಡ್ರೈವ್ ಮೋಡ್ ಅಂತಂದರೆ ನಿಮಗೆ ಮೋರ್ ಪವರ್ ಸ್ಪೋರ್ಟ್ಸ್ ಮೋಡ್ ಹೇಳ್ತಾರಲ್ಲ ಅದೇ ಥರ ಆ ಥರ. ಇದ್ರ ಬೂಟ್ ಪ್ಲೇಸ್ ನೋಡೋದಾದ್ರೆ ನಿಮಗೆ ಗೆಸ್ಚರ್ ಕಂಟ್ರೋಲ್ ಫಸ್ಟ್ ಇನ್ ಸೆಗ್ಮೆಂಟಲ್ಲಿ ಬಂದಿದೆ ಮಾರುತಿಯಿಂದ ಕ್ಲಾಸಲ್ಲಿ. ಇದು ಈ ಸೆಗ್ಮೆಂಟ್ ಕಾರಲ್ಲಿ ಫಸ್ಟ್ ಟೈಮ್ ಇನ್ ಮಾರುತಿ ಸೆಗ್ಮೆಂಟ್ ಅಲ್ಲಿ ಕೂಡ ಫಸ್ಟ್ ಟೈಮ್ ಇಂದ ಗೆಸ್ಚರ್ ಕಂಟ್ರೋಲ್ ಬಂದಿರೋ. ಓಕೆ, ಈ ಅಂದ್ರೆ ಇದೇ ನಮ್ಮ ಮಾರುತಿಯಲ್ಲಿ ಇಷ್ಟು ತನಕ ರಿಲೀಸ್ ಆಗಿದ್ದು ಕಾರಲ್ಲಿ ಯಾವ ಕಾರಲ್ಲಿ ಈ ಫೀಚರ್ ಬಂದಿಲ್ಲ. ಓಕೆ, ಮತ್ತೆ ಸ್ಪೆಷಲ್ ಫೀಚರ್ ಯಾವ ಕಾರಲ್ಲಿ ಕೂಡ ಇಲ್ಲ ಈ ತನಕ ಮಾರುತಿ ಕಾರಲ್ಲಿ. ಈಗ ಈ ಕಾರಲ್ಲಿ ಈ ಸ್ಪೆಷಲ್ ಫೀಚರ್ ಬಂದಿದೆ ಗೆಸ್ಚರ್ ಕಂಟ್ರೋಲ್ ಅಂತ ಹೇಳಿ. ಮತ್ತೆ ಹಾಗೆ ಕೂಡ ನೋಡೋದಾದ್ರೆ ಸ್ಪೆಷಲ್ ಆಗಿ ಬಂದಿರೋದು ಎಡಾಸ್ ಲೆವೆಲ್ 2 ಅದು ಕೂಡ ಈ ಕಾರಲ್ಲಿ ಬಂದಿರುವಂತ. ಈ ಕಾರಲ್ಲಿ ಗೆಸ್ಚರ್ ಕಂಟ್ರೋಲ್ ನೋಡೋದಾದ್ರೆ ಜಸ್ಟ್ ಒಂದು ಸೆನ್ಸರ್ ನಿಮ್ಗೆ ಕರೆಕ್ಟ್ ವರ್ಕ್ ಆಗಬೇಕು. ಹೌದು, ಜಸ್ಟ್ ಸೆನ್ಸರ್ ಓಪನ್ ಆಗಿದ್ರಲ್ಲಿ ನಿಮಗೆ ವರ್ಕ್ ಆಗ್ತದೆ. ಈಗ ಕ್ಲೋಸ್ ಆಯಿತು. ಈಚೆ ಕಡೆ ಚೂರು ಲೈಫ್ ನಾನು ಮಾಡ್ತೇನೆ. ಬೇಡ ಅಂದರೆ ನಿಮಗೆ ನಾರ್ಮಲ್ ಆಗಿ ಬೇಕಿದ್ದು ಮ್ಯಾನುವಲ್ ಸಿಸ್ಟಮ್ ಕೂಡ ಆಪರೇಟ್ ಮಾಡ್ಕೊಳ್ಬೋದು. ಕ್ಲೋಸಿಂಗ್ ಮತ್ತು ಅದೇ ಥರ ನಿಮಗೆ ಮ್ಯಾನುವಲಲ್ಲಿ ಕೀ ಆಪ್ಷನ್ ಕೂಡ ನಿಮಗೆ ಅವೈಲಬಿಲಿಟಿ ಇದೆ. ಲಾಕ್ ಅನ್ಲಾಕ್ ಬೂಟ್ ಓಪನಿಂಗ್ ಕೂಡ ಹೋಲ್ಡ್ ಮಾಡ್ಕೊಳ್ಬೋದು. ಈಗ ನಾವು ಇದರಲ್ಲಿ ಎಷ್ಟು ಸ್ಪೇಸ್ ಇರ್ತದೆ ಅದರ ಬಗ್ಗೆ ಸ್ವಲ್ಪ ಬೂಟ್ ಸ್ಪೇಸ್. ಈಗ ನಾವು ಬೂಟ್ ಸ್ಪೇಸಿನ ಬಗ್ಗೆ ನೋಡುವ ಸ್ವಲ್ಪ. ನಿಮಗೆ ಬೂಟ್ ಫೇಸ್ ನೋಡೋದು ಎಷ್ಟು ಲೆಂತ್ ಬೂಟ್ ಫೇಸ್ ಸಿಗುತ್ತೆ. ನಿಮಗೆ ಏನಾದರೂ ಥಿಂಗ್ಸ್ ಇಡೋದು ಹೈಯೆಸ್ಟ್ ಹ್ಯೂಜ್ ಥಿಂಗ್ಸ್ ಇಡ್ಬೋದು. ಮತ್ತು ಇದು ಬಂದುಬಿಟ್ಟು ನಿಮಗೆ ಏನಂದರೆ ಒಂದು ಸ್ಟೆಪ್ ವೈಸ್ ನಿಮಗೆ ಇದು ಬರೋದು ಏನಂತ ಗೊತ್ತಾಗೋದು. ಇದು ಬಂದುಬಿಟ್ಟು ನಿಮಗೆ ಹೈಬ್ರಿಡ್ ವರ್ಷನ್ ಅಂದರೆ ನಿಮಗೆ ಇದರಲ್ಲಿ ಬ್ಯಾಟ್ರಿ ಬರುವಂಥದ್ದು ಹೈಬ್ರಿಡ್. ನಿಮಗೆ ನಾರ್ಮಲ್ ಆಗಿ ಸೆಗ್ಮೆಂಟಿಂದ ಈ ಸೆಗ್ಮೆಂಟಲ್ಲಿ ಹೈಬ್ರಿಡ್ ವರ್ಷನಲ್ಲಿ ನಿಮಗೆ ಇನ್ನು 100% ಸೆಗ್ಮೆಂಟ್ ನಿಮ್ಮ ರೋಡ್ ಇದರಲ್ಲಿ 60% ಆಫ್ ದ ನಿಮಗೆ ಬ್ಯಾಟ್ರಿ ಯೂಸ್ ಆಗುವಂಥದ್ದು. ರಿಮೈನಿಂಗ್ ದ 40% ಇದು ಇಂಜಿನ್ ಸಪೋರ್ಟಿಂಗ್ ಇದು ಪೆಟ್ರೋಲ್ ಅದರಿಂದ ಯೂಸ್ ಆಗುವಂಥ ಸೆಗ್ಮೆಂಟ್ ಇದು. ಅದೇ ಇಲ್ಲಿ ನೋಡಿದ್ರೆ ನಿಮಗೆ ಸಬ್ ವೂಫರ್ ಕೂಡ ಇದರಲ್ಲಿ ಬರುವಂಥದ್ದು. ನಿಮಗೆ ಇದರಲ್ಲಿ 8 ಸ್ಪೀಕರ್ ಆಲ್ಮೋಸ್ಟ್ ಆಗಿ ಬರುವಂಥದ್ದು. 8 ಸ್ಪೀಕರ್ ಅಂದರೆ ಇನ್ಕ್ಲೂಡಿಂಗ್ ಸಬ್ ವೂಫರ್ ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು ಇದರಲ್ಲಿ. ಹಾಗೆ ಸೊ ಈಗ ಮ್ಯಾನುವಲ್ ಆಪ್ಷನ್ ಕೂಡ ಇದೆ. ಗೆಸ್ಚರ್ ಕಂಟ್ರೋಲ್ ನಿಮಗೆ ಲೆಗ್ಗಲ್ಲಿ ಇದು ಯೂಸ್ ಆಗಲಿಲ್ಲ ಅಂತಂದರೆ ನಿಮಗೆ ಮ್ಯಾನುವಲ್ ಕೂಡ ಇದೆ. ಮ್ಯಾನುವಲನ್ನು ಪ್ರೆಸ್ ಮಾಡಿದರೆ ಆಯಿತು. ಸೊ ನಾವೀಗ ಮುಂದಿದ್ದು ಇಂಜಿನ್ ಓಪನ್ ಮಾಡಿಸಿದೆವು. ಇಂಜಿನ್ ಹೇಗೆ ಕಾಣ್ತದೆ ಎಂತೆಲ್ಲ ಇದರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಇಂಜಿನ್ ನೋಡೋದಾದ್ರೆ ನಿಮಗೆ 1500cc ಸೆಗ್ಮೆಂಟಲ್ಲಿ ಬರುವಂಥದ್ದು. ಇದರ ಪವರ್ ಬಂದುಬಿಟ್ಟು 60 ಕಿಲೋವ್ಯಾಟ್ ಬರೋದು. 5000 RPM ಅಲ್ಲಿ ಬರುವಂಥದ್ದು. 122 Nm ಬಂದು 4800 RPM ಅಲ್ಲಿ ಬರುವಂಥದ್ದು ಇದು. ಈಗ ನೋಡ್ತಿರ್ಬೋದು ನಾವು ಮುಂದೆ ಎಲ್ಲ ಹಳತ್ತು ಗಾಡಿಯಲ್ಲೆಲ್ಲ ನಮಗೆ ಹೀಗೆ ಮ್ಯಾನ್ಯಲ್ ಮೇಲೆ ಕೆಳಗೆ ಮಾಡೋದು, ಮುಂದೆ ಹಿಂದೆ ಮಾಡೋದು ಸಿಗ್ತಿದೆ. ಈಗ ಇದರಲ್ಲಿ ಎಲೆಕ್ಟ್ರಿಕ್ ಸಿಗ್ತಿದೆ ನೋಡಿ, ಆಟೋಮೆಟಿಕ್. ನಮಗೆ ಬೇಕಾದಾಗ ಹಿಂದೆ ಹೋಗಬೇಕಿದ್ರೆ ಇದನ್ನು ಪ್ರೆಸ್ ಮಾಡಿದರೆ ಆಯಿತು, ಹೀಗೆ ಸೀಟ್ ಹಿಂದೆ ಹೋಗ್ತದೆ. ಮುಂದೆ ಬರಲಿಕ್ಕಿದ್ದೆ ಅದನ್ನೇ ಮೇಲೆ ಮಾಡಿದರೆ ಮುಂದೆ ಬರ್ತದೆ. ಮತ್ತು ಈ ಸೀಟ್ ನನ್ನ ಹೈಟ್ ಅಡ್ಜಸ್ಟ್ಮೆಂಟಿಗೆ ಇದನ್ನು ಮೇಲೆ ಮಾಡಿದರೆ ಇದು ಮೇಲೆ ಹೋಗ್ತದೆ, ಈ ಕೆಳಗೆ ಹೋಗ್ತದೆ. ಫುಲ್ ಅಲ್ಟಿಮೇಟ್ ಕಂಫರ್ಟ್ ಸಿಗ್ತದೆ ಇದರಲ್ಲಿ. ಮತ್ತು ನನ್ನ ಹಿಂದೆ ಬ್ಯಾಕ್ ಲೀನ್ ಆಗಲಿಕ್ಕೆ ಕೂಡ ನೋಡಿ, ಹೀಗೆ ಇದನ್ನು ಇನ್ನೊಂದು ಬಟನನ್ನು ಮೇಲೆ ಕೆಳಗೆ ಮಾಡಿದರೆ ನಿಮಗೆ ಫ್ರಂಟ್ ಬೇಕಿದ್ದರೆ ಫ್ರಂಟ್ ಬರ್ತದೆ, ಹಿಂದೆ ಬೇಕಿದ್ದರೆ ಹಿಂದೆ ಹೋಗ್ತದೆ.
ಸೊ ನಾವೀಗ ಅವರಾಗ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡುವಾಗ 8 ಸ್ಪೀಕರ್ಸ್ ಬರ್ತದೆ ಅಂತೇಳಿ. 8 ಸ್ಪೀಕರ್ಸ್, ಅದರೊಟ್ಟಿಗೆ ಒಂದು ಸಬ್ ವೂಫರ್ ಇನ್ಕ್ಲೂಡೆಡ್. 8 ಸ್ಪೀಕರ್ಸ್ ಬರ್ತದೆ. ಡಾಲ್ಬಿದು ಇನ್ಫಿನಿಟಿ ಡಾಲ್ಬಿ ಅವರದು ಸ್ಪೀಕರ್ಸ್ ಬರ್ತದೆ. ಹಾಗೀಗ ನಾವು ನಿಮಗೆ ಸೌಂಡ್ ಟೆಸ್ಟ್ ಮಾಡಿ ತೋರಿಸ್ತೇವೆ ಇದರದ್ದು. ಜಸ್ಟ್ ಒಂದು ಪ್ಲೇ ಮಾಡಿ ನೋಡುವ. ಸೊ ಫುಲ್ ಸ್ಟ್ರೆಂತ್ ಇದೆ ಸ್ಪೀಕರ್ಸಿಗೆ. ಫುಲ್ ನಮ್ಮದು ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ ಹೊರಗಿದ್ದು. ಫುಲ್ ಈಗ ಫುಲ್ ಪವರ್ ಇದೆ ಅಂತ ಹೇಳ್ಬೋದು. ಎನರ್ಜಿ ವಿತ್ ಸಬ್ ವೂಫರ್ ಹಾಕಿ ನಮಗೆ ಒಳ್ಳೆಯದಾಗಿ ಕೇಳಿಸ್ಬೋದು ಮ್ಯೂಸಿಕ್ ಇದರಲ್ಲಿ. ನಾವೀಗ ಸಿಸ್ಟಮ್ ಬಗ್ಗೆ ನೋಡಿದ್ದಾಯಿತು, ಹೇಗೆಲ್ಲ ಮ್ಯೂಸಿಕ್ ಹೇಳ್ತದೆ ಅಂತೇಳಿ. ನಾನಿಲ್ಲಿ ಕೂತ್ಕೊಂಡಿದ್ದಾಗ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಈ ಇದರಲ್ಲಿ ಮ್ಯೂಸಿಕಲ್ಲಿ. ನಾನು ಇಷ್ಟರವರೆಗೆ ಯಾವ ಕಾರಲ್ಲಿ ಕೂಡ ಇಷ್ಟು ಸ್ಟ್ರಾಂಗ್ ಮ್ಯೂಸಿಕ್ ನೋಡಲಿಲ್ಲ. ಈಗ ಇನ್ಬಿಲ್ಟಲ್ಲೇ ತುಂಬ ಒಳ್ಳೆ ಮ್ಯೂಸಿಕ್ ಕೇಳಲಿಕ್ಕೆ ಸಿಗ್ತದೆ. ಓಕೆ, ನೆಕ್ಸ್ಟ್ ಫೀಚರ್ಸ್ ನೋಡ್ಲಿಕ್ಕೆ ಹೋಗೋದಾದ್ರೆ, ಆಗ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು EV ಮೋಡ್ ಮತ್ತು ಡ್ರೈವ್ ಮೋಡ್. ಅದರ ಕೆಳಗೆ 2 ಬಟನ್ ಇದೆ. ಇದೆಂಥ ಫೀಚರ್ಸ್ ಅಂದರೆ, ಇದು ವೆಂಟಿಲೇಟೆಡ್ ಸೀಟ್ಸ್. ಇದು ಲೆಫ್ಟ್ ಸೈಡ್ ಇದು ಮತ್ತು ರೈಟ್ ಸೈಡ್ ಇದು. ಫ್ರಂಟ್ ಸೀಟಿಗೆ ಮಾತ್ರ ಇದು ಆಪ್ಷನ್ ಬರೋದು. ಈಗ ಪ್ರೆಸ್ ಮಾಡ್ತೇನೆ. ಫುಲ್ ನಮ್ಗೆ ಅದು ಇದು ಕೂಲ್ ಆಗುವ ಫೀಲ್ ಆಗ್ತಾ ಉಂಟು. ಇದರಲ್ಲಿ ನಮ್ಗೆ ಈಗ ಪುನಃ ಆಪ್ಷನ್ಸ್ ಇದೆ. ನಿಮಗೆ ಅಷ್ಟು ಕೂಲ್ ಬೇಡ, ಡಿಕ್ರೀಸ್ ಮಾಡ್ಬೇಕಂದ್ರೆ ಕೂಡ ಡಿಕ್ರೀಸ್ ಮಾಡ್ಬೋದು. ಬಟ್ ಇದರಲ್ಲಿ ಪ್ರೆಸ್ ಮಾಡುವಾಗ ನಿಮಗೆ ಟೋಟಲ್ ಹೈ ಇಂದಲೇ ಸ್ಟಾರ್ಟ್ ಆಗ್ತದೆ. ಸೊ ಇದೆಲ್ಲ ನೋಡಿದ್ರಿ ನೀವೀಗ. ಲೈಟ್ಸ್ ಇದೆ ಇದರಲ್ಲಿ 2. ಈಗ ಸ್ಪೇಸ್ ಇದೆ ಇಲ್ಲಿ ಕೂಡ ಒಂದು ಶೇಡ್ಸ್ ಹೋಲ್ಡರ್, ಶೇಡ್ಸ್ ಕೂಡ ಇರ್ಬೋದು. ಮತ್ತೆ ನೋಡಿ ಇದರಲ್ಲಿ ಇಲ್ಲಿ ಕೂಡ ಒಂದು ಸ್ಪೇಸ್ ಇದೆ. ಮತ್ತೆ ನಿಮ್ದು ಫಸ್ಟ್ ನಮ್ದು ಇದು ತೋರಿಸ್ತೇನೆ. ಇಲ್ಲಿ ಲೈಟ್ ಕೂಡ ಉಂಟು. ಆಟೋಮೆಟಿಕ್ ಓಪನ್ ಆಗುತ್ತೆ ಲೈಟ್. ಇದು ಓಪನ್ ಆಗುವಾಗ ಆಟೋಮೆಟಿಕ್ ಲೈಟ್ ಓಪನ್ ಆಗುತ್ತೆ. ಬೆಟರ್ ಫೀಚರ್ ಅಂತ. ಆನ್ ಆಗುತ್ತೆ ಮಾರೆ. ಇಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಕೂಡ ಇದೆ, ಲೆಫ್ಟ್ ಅಲ್ಲಿ ಕೂಡ ಇದೆ, ಇವಲ್ಲಿ ರೈಟ್ ಅಲ್ಲಿ ಕೂಡ ಇದೆ ನೋಡಿ. ಸೊ ಇವನ್ ನೋಡು. ಸೊ ನಾವೀಗ ಒಳಗಿದ್ದು ನೋಡಿದಾಯ್ತು. ನಮಗೆ ಸ್ವಲ್ಪ ನಿಮಗೆ ಶಾರ್ಟ್ಸ್ ಎಲ್ಲ ತೋರಿಸ್ತೀವಿ ಹೇಗೆಲ್ಲ ಬರ್ತದೆ ಈ ಗಾಡಿ. ಈಗ ನಮಗೆ ಇದರ ಪ್ರೈಸಿನ ಬಗ್ಗೆ ಏನಾದರೂ ಹೇಳ್ಬೋದು? ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಇದು ಸ್ಟಾರ್ಟಿಂಗ್ ಫ್ರಮ್ 10,49,000 ಆಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ನಿಮಗೆ ಈ ವೇರಿಯಂಟಿಗೆ. ಈಗ ನಾವು ಹಿಂದೆಗಡೆ ಎಷ್ಟು ಜನಕ್ಕೆ ಕುತ್ಕೊಂಡಿದ್ದೀವಿ ಸ್ವಲ್ಪ ಸಿಟ್ಟಿಂಗ್ ಸ್ಪೇಸ್ ಕೂಡ ನೋಡುವ. 3 ಮೆಂಬರ್ಸ್ ಫ್ಯಾಟ್ ಇದ್ರೆ 3 ಮೆಂಬರ್ಸ್, ಇಲ್ಲಾದ್ರೆ 4 ಮೆಂಬರ್ಸ್ ಆರಾಮ್ಸೆ ಕುತ್ಕೊಳ್ಬೋದು. ಲೆಗ್ ಸ್ಪೇಸ್ ಕೂಡ ಒಳ್ಳೇದುಂಟು ಇದರಲ್ಲಿ. ಹೌದು, ಲೆಗ್ ಸ್ಪೇಸ್ ಕೂಡ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ ಹೇಳ್ಬೋದು. ತುಂಬಾ ಲಾಂಗ್ ಉಂಟು ನೋಡ್ಲಿಕ್ಕೆ ಕೂಡ. ನೋಡಿ, ಉದ್ದ ಇಲ್ಲಿಂದ ಅಲ್ಲಿ ತನಕ ಉಂಟು. ಮತ್ತೆ ಇದರದ್ದು ಸ್ಪೆಷಾಲಿಟಿ ಏನಂದ್ರೆ ಸ್ವಲ್ಪ ಪ್ರೀಮಿಯಂ ಫೀಲ್ ಆಗ್ತದೆ ಗಾಡಿಯಲ್ಲಿ. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಒಳ್ಳೇದುಂಟು. ಈಗ ನಮಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿದರು ಪ್ರೈಸ್ನ ಬಗ್ಗೆ ಆಗಲಿ, ಎಲ್ಲ ಕಾರಿದು ಫೀಚರ್ಸ್ ಬಗ್ಗೆ. ತುಂಬ ಥ್ಯಾಂಕ್ಸ್ ನಿಮಗೆ. ನೀವು ಇಲ್ಲಿ ಕುಂಟಿಗಾನಕ್ಕೆ ಬರೋದಾದರೆ ಪರ್ಚೇಸ್ ಮಾಡಲಿಕ್ಕೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಹೌದೌದು, ಇಲ್ಲಿ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ನಾವು ಇವ್ರದ್ದು ನಂಬರ್ ಹಾಕಿರ್ತೇವೆ, ಕಾಂಟ್ಯಾಕ್ಟ್ ನಂಬರ್. ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಹಿಮ್ ಫಾರ್ ಎನಿ ಡೀಟೇಲ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಮ್ಮದು ಗಾಡಿ ಎಲ್ಲ ನೋಡಿ ಆಯಿತು, ನಾವೀಗ ಹೊರಡಿದ್ದು. ಇನ್ನು ಇಲ್ಲಿಗೆ ನಮ್ಮದು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇವೆ. ಹಾಗೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ಲೈಕ್, ಶೇರ್, ಸಬ್ಸ್ಕ್ರೈಬ್.